MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಇದೀಗ SIT ಮಹಜರನ್ನ ಮಾಡ್ತಾ ಇದೆ. ಫೈನಲಿ ಇದೀಗ SIT ಮಹಜರು ಮಾಡೋದಕ್ಕೆ ತೆರಳಿದೆ. ದಟ್ಟ ಅರಣ್ಯದೊಳಗೆ ಲಗ್ಗೆ ಇಟ್ಟಿದ್ದಾರೆ. ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ವಿಠಲ್ಗೌಡ ಬುರುಡೆ ತಂದಿದ್ದ ಜಾಗದಲ್ಲಿ SIT ಪರಿಶೀಲನೆಯನ್ನ ನಡೆಸ್ತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ಹಾಗೆ SP ಸೈಮನ್ ನೇತೃತ್ವದ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನ ರಹಸ್ಯವನ್ನ ಕೆದಕೋದಕ್ಕೆ SIT ಈಗ ಮುಂದಾಗಿದೆ. ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡಿದ್ದಾಯಿತು. ನಂತರ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಅಂದ್ರೆ ಅವರಿಂದಲೂ ಕೂಡ ಪರ್ಮಿಷನ್ ಪಡ್ಕೊಳ್ಬೇಕಾಗಿತ್ತು. ಅವರಿಂದಲೂ ಪರ್ಮಿಷನ್ ಅನ್ನು ಪಡ್ಕೊಂಡು ಇದೀಗ ಬಂಗ್ಲೆಗುಡ್ಡದತ್ತ SIT ಟೀಮ್ ತೆರಳಿದೆ. ದಟ್ಟ ಅರಣ್ಯದೊಳಗೆ ಅಧಿಕಾರಿಗಳಿಂದ ಶೋಧ ಕಾರ್ಯ ಈಗಷ್ಟೇ ಪ್ರಾರಂಭ ಆಗಿದೆ. ಇನ್ನು ವಿಠಲ್ಗೌಡ ಹೇಳಿದ್ದ, ಇಲ್ಲಿ ಸಾಕಷ್ಟು ಬುರುಡೆಗಳಿದೆ, 3-4 ಬುರುಡೆಗಳನ್ನ ನಾನು ಕಣ್ಣಾರೆ ನೋಡಿದ್ದೇನೆ, ಜೊತೆಗೆ ರಾಶಿ ಹೆಣಗಳ ರಾಶಿನೇ ಅಲ್ಲಿ ಬಿದ್ದಿತ್ತು ಅಂತ ಹೇಳಿದ್ದ. ಹಾಗಾಗಿ ಈಗ ತನಿಖೆ ಚುರುಕುಗೊಂಡಿದೆ. ಬಂಗ್ಲೆಗುಡ್ಡ ಕಾಡಿಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಆಗಮಿಸಿದೆ. ಮೆಟಲ್ ಡಿಟೆಕ್ಟ್ ಮಾಡೋದಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು 9 ಜನ ಸೋಕೋ ಟೀಮ್ ಹಾಗೆ 15 ಅರಣ್ಯಾಧಿಕಾರಿಗಳು, ಪೌರ ಕಾರ್ಮಿಕರು ಕೂಡ ಇದ್ದಾರೆ. 8 ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೂಡ ಕಾಡಿನೊಳಗೆ ಲಗ್ಗೆ ನೆಟ್ಟಿದ್ದಾರೆ. ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಬಂಡೆ ಗುಡ್ಡದ ರಹಸ್ಯ. ಯಾಕಂದ್ರೆ ಈಗ ಇಲ್ಲಿವರೆಗೂ ಒಂದು ರೀತಿಯ ಲೆಕ್ಕ ಆಯ್ತು, ಈಗ ಮತ್ತೊಂದು ರೀತಿ ಲೆಕ್ಕ ಅನ್ನುವಂತಾಗಿದೆ. ಯಾಕಂದ್ರೆ ವಿಠಲ್ಗೌಡ ಕೊಟ್ಟಂತಹ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ನ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು, ಆ ಬೆಳವಣಿಗೆಗೆ ಪೂರಕವಾಗಿ ನಡೀತಾ ಇರುವಂತ ಈಗ ತನಿಖೆ ಮತ್ತೊಂದು ಹಾದಿಯನ್ನ ಹಿಡಿದಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಇವತ್ತು SIT ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದೆ. ಮೆಟಲ್ ಡಿಟೆಕ್ಟ್ ಮಾಡೋದಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಇಲ್ಲಿವರೆಗೂ ಒಂದು ಲೆಕ್ಕ, ಈಗ ಮತ್ತೊಂದು ಲೆಕ್ಕ ಅನ್ನುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತಿನ ತನಿಖಾಧಿಕಾರಿಗಳ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಬೇರೆ ರೀತಿಯದ್ದೇ ತಿರುವನ್ನ ಪಡ್ಕೊಂಡಿದೆ. ಸೊ ಇವತ್ತು ಸೋಕೋ ಟೀಮ್ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಹಾಗೆ ಅರಣ್ಯಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ತಂಡವೇ ಅಲ್ಲಿ ಬಿಡುಬಿಟ್ಟಿರುವಂತದ್ದು. ಈಗ ತನಿಖೆಯ ಹಾದಿ ಹೇಗೆ ಸಾಗ್ತಾ ಇದೆ, ಈಗ ಸದ್ಯದಲ್ಲಿ ಸ್ಥಿತಿಗತಿಗಳು ಹೇಗಿದೆ, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಿದೆ? ಶಕುಂತಲಾ, ಈಗ ಸದ್ಯಕ್ಕೆ ಇಲ್ಲಿಗೆ ಎಲ್ಲ ಒಂದು SIT ತನಿಖಾಧಿಕಾರಿಗಳ ತಂಡ, ಸೋಕೋ ಟೀಮ್ ಇರ್ಬೋದು, ಅರಣ್ಯಾಧಿಕಾರಿಗಳು, ಪೌರ ಕಾರ್ಮಿಕರು, ಪಂಚಾಯತ್ನವರು, ವೈದ್ಯರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿರುವಂಥದ್ದು. ಎಲ್ಲರೂ ಕೂಡ ಈಗ ಒಳಗಡೆ ಹೋಗಿದ್ದಾರೆ. ಪಾಯಿಂಟ್ ನಂಬರ್ 1ರಿಂದ ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಪಾಯಿಂಟ್ ನಂಬರ್ 11, 12ರ ಹತ್ರ ಈಗ ಬಂದಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ, ಇದೇ ಬಂಗ್ಲೆಗುಡ್ಡ. ಅಲ್ಲಿ ಪಾಯಿಂಟ್ ನಂಬರ್ 1ರಿಂದ ಅಲ್ಲಿಂದ ಹೊರಟಂಥವ್ರು, ಅಂದ್ರೆ ಆ ಡೆಡ್ ಎಂಡ್ನಲ್ಲಿ ಏನು ಕಾಣಿಸ್ತಾ ಇದೆ ಪಾಯಿಂಟ್ ನಂಬರ್ 1 ಆ ಪಕ್ಕದಲ್ಲಿರುವಂಥದ್ದು, ಅಲ್ಲಿಂದ ಎಂಟ್ರಿ ಕೊಟ್ಟಂಥವ್ರು ಈ ಕಡೆ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ಈ ಭಾಗದಲ್ಲಿರುವಂತಹ ಪಾಯಿಂಟ್ ನಂಬರ್ 11 ಏನು ಗುರುತನ್ನ ಮಾಡಲಾಗಿತ್ತು, ಆ 11A ಅಂತ ಹೇಳಿ ಪಾಯಿಂಟ್ ನಂಬರ್ 11 ಗುರುತು ಮಾಡಲಾಗಿತ್ತು, ಅಲ್ಲಿ ಆ ಭಾಗಕ್ಕೆ ಈಗ ಅಧಿಕಾರಿಗಳ ತಂಡ ಅಲ್ಲಿಗೆ ಬಂದಿರುವಂಥದ್ದು. ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಈಗ ಏನು ಆ ಪಾಯಿಂಟ್ ನಂಬರ್ 11, 12 ಮಿಡ್ಲಲ್ಲಿ ಈಗ ಅಲ್ಲಿದ್ದಾರೆ. ಅಲ್ಲಿ ವಿಠಲ್ಗೌಡ ಹೇಳಿದಂತಹ ಪ್ರದೇಶ ಏನು ಹೇಳಿತ್ತು, ಆತ ಒಂದು ವಿಡಿಯೋದಲ್ಲಿ ಹೇಳಿದ, ರಾಶಿ ಮೂಳೆಗಳಿದೆ, ಸೊ ಅಲ್ಲಿ ವಾಮಾಚಾರ ಮಾಡಿರುವಂತಹ ಕುಡಿಕೆಗಳಿದೆ, ಸೊ ಸಾಕಷ್ಟು 2-3 ತಲೆಬುರುಡೆಗಳಿದೆ, ಮತ್ತೆ ಚಿಕ್ಕ ಮಕ್ಕಳ ಆ ಒಂದು ಅಸ್ಥಿಪಂಜರಗಳು ಇರ್ಬೋದು ಅಂತ ಹೇಳೋ ಆತ ಒಂದು ವಿಡಿಯೋದಲ್ಲಿ ಹೇಳಿದ್ದ. ಆ ಒಂದು ಪ್ರದೇಶಕ್ಕೆ ಈಗ SIT ಅಧಿಕಾರಿಗಳ ಒಂದು ತಂಡ ಅಲ್ಲಿಗೆ ಬಂದಿರುವಂಥದ್ದು. ಮತ್ತೆ ಗಮನಿಸಬಹುದಾಗಿದೆ, ಆ ಒಂದು ಪ್ರದೇಶಕ್ಕೆ ಈಗ ಅಲ್ಲಿ ಏನು ಅವರು ಮೂಳೆ ಸಿಕ್ತು ಅಂತ ಹೇಳಿದ್ದ, ಆ ಒಂದು ಪ್ರದೇಶಕ್ಕೆ ಈಗ 3-4 ಉಪ್ಪಿನ ಮೂಟೆಗಳು, ಮತ್ತೆ ಕೆಲವೊಂದಿಷ್ಟು ಸಾಮಗ್ರಿಗಳು, ಮತ್ತೆ ಪೈಪ್, ಆ PVC ಪೈಪ್ ಏನಿರುತ್ತೆ ಅದನ್ನ ಈಗಷ್ಟೇ ಆ ಪೌರ ಕಾರ್ಮಿಕರು ತೆಗೆದುಕೊಂಡು ಒಳಗೆ ಹೋಗಿದ್ದನ್ನು ಕೂಡ ಈಗ ನಾವು ನೋಡಿದ್ವಿ. ಆ ದೃಶ್ಯಾವಳಿಗಳಲ್ಲೂ ಕೂಡ ಅದು ಕಾಣಿಸಿಗುತ್ತೆ. ಸೊ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೂಳೆ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಕಲೆಕ್ಟ್ ಮಾಡಲಿಕ್ಕೆ PVC ಪೈಪ್ ಅನ್ನ ಹಿಂದೆ ಕೂಡ ಬಳಸಿದ್ದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಪಾಯಿಂಟ್ ನಂಬರ್ 6ನಲ್ಲಿ ಏನು ಆ ಒಂದು ಅಸ್ಥಿಪಂಜರ ಸಿಕ್ತು, ಅಲ್ಲಿಂದ ಆ ಒಂದು ಕ್ಲೋಸ್ಡ್ ಅಂದ್ರೆ ಆ ಒಂದು ಸೀಲ್ಡ್ ಚೀಲದಲ್ಲಿ ಆ ತಲೆಬುರುಡೆ ಅಸ್ಥಿಪಂಜರಗಳನ್ನು ತರೋದ್ರ ಜೊತೆಗೆ ಆ ಒಂದು PVC ಪೈಪ್ ಏನಿತ್ತು, ಆ ಪೈಪ್ ನಲ್ಲಿ ಉಳಿದಂತಹ ಮೂಳೆಗಳು, ಅಂದ್ರೆ ಕೈ ಕಾಲು ಆ ಒಂದು ಮೂಳೆಗಳು, ಮತ್ತೆ ಆ ಇದೇನಿರುತ್ತೆ ಅಂದ್ರೆ ಆ ಬೆನ್ನಿನ ಹುರಿ ಏನ್ ಬರುತ್ತೆ, ಸೊ ಅಂತದ್ದೆಲ್ಲ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ತುಂಬುವಂತ ಸ್ಪೈನಲ್ ಕಾರ್ಡ್ ಎಲ್ಲ ಹಾಕಿ ತೆಗೆದುಕೊಂಡು ಬರಲಿಕ್ಕೆ PVC ಪೈಪ್ ಅನ್ನು ಕೂಡ ಯೂಸ್ ಮಾಡಿದ್ರು. ಈಗ ಸದ್ಯಕ್ಕೆ ಅಂತಹ
ಪೈಪ್ಗಳನ್ನ ಮತ್ತೆ ಉಪ್ಪಿನ ಮೂಟೆಗಳು ಕೆಲವೊಂದಿಷ್ಟು ಪರಿಕರಗಳನ್ನ ಈಗ ತೆಗೆದುಕೊಂಡು ಒಳಗಡೆ ಹೋಗಿರುವಂತದ್ದು. ಸೊ ಅಲ್ಲಿ ಆ ಮೂಳೆಗಳ ಸಂಗ್ರಹಕ್ಕೆ ಇವರು ಹೋಗಿರುವಂತದ್ದು ಅನ್ನೋದು ಈಗ ಅದು ಕನ್ಫರ್ಮ್ ಆಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋದ್ರೆ ಅದು ಮೂಳೆ ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರ ಅವರು ತರಿಸ್ಕೊಳ್ತಾರೆ. ಈಗ ವಿಠಲ್ ಗೌಡ ಹೇಳಿದಂತ ವಿಚಾರ ನಿಜವ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇವತ್ತು ವಿಠಲ್ ಗೌಡನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ. ಸೊ ಕೇವಲ SIT ಅಧಿಕಾರಿಗಳು ಮತ್ತೆ ಅಧಿಕಾರಿಗಳ ತಂಡ, ಉಳಿದಂತಹ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿರುವಂತದ್ದು. ಸೊ ಅವರೇ ಇವಾಗ ಇದನ್ನೆಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಬರ್ತಾರ ಅನ್ನೋ ಈಗ ಅನುಮಾನ ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವಾಗ ಇದನ್ನೆಲ್ಲ ತಗೊಂಡು ಹೋಗಿರೋದ್ರಿಂದ ಅಲ್ಲಿಗೇನಾದ್ರೂ ಏನು ತಹಶೀಲ್ದಾರ್ AC ಯಾರನ್ನಾರು ಕರೆಸ್ಕೊಳ್ತಾರ, ಇಲ್ಲ ಅವರೇ ಆ ಮೂಳೆಗಳನ್ನ ತರ್ತಾರ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ ಬಂಗ್ಲೆಗುಡ್ಡದ ಸುತ್ತಮುತ್ತ ಅಂದ್ರೆ ಇಡೀ ಬಂಗ್ಲೆಗುಡ್ಡವನ್ನ ಸರ್ಚ್ ಮಾಡ್ಲಿಕ್ಕೆ ಎಲ್ಲಾ ಅಧಿಕಾರಿಗಳ ತಂಡ ನಿಂತಂತಿದೆ. 16 ಎಕರೆ ಇರುವಂತಹ ಈ ಒಂದು ಪ್ರದೇಶ ಅಂದ್ರೆ ಅರಣ್ಯ ಇಲಾಖೆ ನಿನ್ನೆ ಮೊನ್ನೆ ಸರ್ವೆಯನ್ನ ಮಾಡಿತ್ತು. ಇದೆಷ್ಟು ಎಕರೆ ಇದೆ, ಎಷ್ಟು ಹಳೆ ಮರಗಳಿದೆ ಅನ್ನೋ ಒಂದು ರಿಪೋರ್ಟ್ ಅನ್ನು ಕೂಡ SITಗೆ ಕೊಟ್ಟಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಇಡೀ ಬಂಗ್ಲೆಗುಡ್ಡವನ್ನ ಇವತ್ತು ಶೋಧವನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ಪಾಯಿಂಟ್ ನಂಬರ್ 1ರಲ್ಲಿ ಎಂಟರ್ ಆದಂತವರು 11-12ನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಈಗ ಆಗಮಿಸಿರುವಂತದ್ದು. ಅಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಮುಂದಿನ ಹಂತಗಳಲ್ಲಿ ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ಸಿಗುತ್ತೆ ಅನ್ನೋ ಮಾಹಿತಿಗಳನ್ನ ನಿರೀಕ್ಷಿಸಬಹುದಾಗಿದೆ. ಪೃಥ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯ ಆಗ್ತಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH